ಮಂಡ್ಯ ವಿಶ್ವಕರ್ಮ ನೌಕರರ ಸೇವಾ ಬಳಗದ ವತಿಯಿಂದ 5ನೇ ವರ್ಷದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರ ಅಭಿನಂದನಾ ಕಾರ್ಯಕ್ರಮವನ್ನು ಜುಲೈ 12ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬಳಗದ ಅಧ್ಯಕ್ಷ ಅರಕೇಶ್ವರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, 80ಕ್ಕಿಂತಲೂ ಹೆಚ್ಚಿನ ಅಂಕ ಪಡೆದ ಜಿಲ್ಲೆಯ ಎಲ್ಲಾ ತಾಲೂಕಿನ ವಿಶ್ವಕರ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಫಲಕದೊಂದಿಗೆ ತಲಾ 1,000 ರೂಗಳ ನಗದು ನೀಡಲಾಗುವುದು ಎಂದರು. ಸಮುದಾಯದ ನಿವೃತ್ತಿ ಹೊಂದಿದ ನೌಕರರು ಹಾಗೂ ಈಗಾಗಲೇ 75 ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ನೋಂದಾಯಿಸಿಕೊಂಡಿದ್ದಾರೆ. ನೋಂದಾಯಿಸಿಕೊಳ್ಳದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಯೊಂದಿಗೆ 2 ಭಾವಚಿತ್ರಗಳನ್ನು ವಾಟ್ಸ್ಆಪ್ ಮೂಲಕ ಸಲ್ಲಿಸಿ ಜೂನ್ 25ರ ಒಳಗೆ ನೋಂದಾಯಿಸಿಕೊಳ್ಳುವಂತೆ ಹೇಳಿದರು. ನೋಂದಾಯಿಸಿಕೊಳ್ಳಲು ಬಳಗದ ಅಧ್ಯಕ್ಷ ಅರಕೇಶ್ವರ್ ಅವರ ಮೊಬೈಲ್ ಸಂಖ್ಯೆ ಹೀಗಿದೆ: 9982848488. ಪ್ರಧಾನ ಕಾರ್ಯದರ್ಶಿ ಎಲ್ ಧನುರಾಜ್ ಅವರ ದೂರವಾಣಿ ಸಂಖ್ಯೆ 9945154363. ಖಜಾಂಚಿ ಶ್ರೀನಿವಾಚಾರಿ ಅವರ ದೂರವಾಣಿ ಸಂಖ್ಯೆ 9787838220. ಸದಸ್ಯ ದೇವರಾಜು ಅವರ ಮೊಬೈಲ್ ನಂಬರ್ 9900513959 ಸಂಖ್ಯೆಗೆ ವಾಟ್ಸ್ಆಪ್ಗೆ ದಾಖಲೆ ಸಲ್ಲಿಸುವಂತೆ ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಬಳಗದ ರಾಜ್ಯ ನಿರ್ದೇಶಕ ಸುದರ್ಶನ್, ಮುಖಂಡರಾದ ರಾಜು, ವಾಸು ಇದ್ದರು. ಇದು 5ನೇ ವರ್ಷದ ಕಾರ್ಯಕ್ರಮ. ಈಗಾಗಲೇ 25-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಮುಕ್ತಾಯಗೊಂಡಿದ್ದು, ಅದರ ಫಲಿತಾಂಶದಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು 80ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಬಳಗದ ವತಿಯಿಂದ ಪ್ರತಿಭಾ ಪುರಸ್ಕಾರ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಈ ಒಂದು ಕಾರ್ಯಕ್ರಮದ ಅನ್ವಯ ಸುಮಾರು 75 ಮಕ್ಕಳು ನಮ್ಮ ಈ ಬಳಗದ ಒಂದು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಅನ್ವಯ ದಿನಾಂಕ 12/7/26 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷವೂ ಸಹ ಈ ಕಾರ್ಯಕ್ರಮವನ್ನು ನಮ್ಮ ಬಳಗದ ವತಿಯಿಂದ ಬಹಳ ಯಶಸ್ವಿಯಾಗಿ ನಡೆಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಹಾಗಾಗಿ ಈಗಾಗಲೇ ನೋಂದಣಿ ಆಗಿರ್ತಕ್ಕಂಥ ಮಕ್ಕಳ ಹೊರತಾಗಿ ಇನ್ನೂ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳ ವಿದ್ಯಾರ್ಥಿಗಳು ಏನಾದರೂ ಕೊಡದೇ ಇದ್ದರೆ, ತಮ್ಮ ದಾಖಲಾತಿಗಳನ್ನು ಕೊಡದೇ ಇದ್ದರೆ, ಅಂತಹ ವಿದ್ಯಾರ್ಥಿಗಳು ಇತ್ತೀಚಿನ 2 ಭಾವಚಿತ್ರಗಳು, ಆಧಾರ್ ಕಾರ್ಡ್, ಅಂಕಪಟ್ಟಿ ಮತ್ತು ಜಾತಿ ದೃಢೀಕರಣ ಪತ್ರವನ್ನು ನಮ್ಮ ಬಳಗಕ್ಕೆ ವಾಟ್ಸಪ್ ಮೂಲಕವಾಗಲಿ ಅಥವಾ ಖುದ್ದಾಗಿ ಆಗಲಿ ತಂದು ಕೊಡಬೇಕಂತ ದಿನಾಂಕ 25/6/26 ಒಳಗಾಗಿ ಆ ಒಂದು ಮಾಹಿತಿಗಳನ್ನು ನಮಗೆ ಒದಗಿಸಬೇಕು. ನಂತರ ಇಲಾಖೆಯಲ್ಲಿ ಯಾವುದೇ ಇಲಾಖೆ ಆಗ್ಬೋದು, ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ಜನಾಂಗದ ನೌಕರರು ಒಂದು ವೇಳೆ ಏನಾದರೂ ಇದ್ದರೆ ಅವರು ಸಹ ಅವರ ಒಂದು ಭಾವಚಿತ್ರ ಹಾಗೂ ಅವರ ಒಂದು ಕಿರುಪರಿಚಯದ ಒಂದು ಮಾಹಿತಿಯನ್ನು ನಮ್ಮ ಬಳಗಕ್ಕೆ ಒದಗಿಸ್ಕೊಡ್ಬೇಕು ಅಂತ ನಾವು ನಮ್ಮ ಬಳಗದ ವತಿಯಿಂದ ಬಹಳ ತುಂಬ ಹೃದಯದ ಅವರನ್ನು ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಅಚ್ಚುಕಟ್ಟಾದಂಥ ಒಂದು ನಿರ್ವಹಣೆಯನ್ನು ನಿರ್ವಹಿಸ್ತಾ ಇದ್ದೇವೆ. ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಹಾಗಾಗಿ ಯಾರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳ್ಳದಂತೆ ನೋಂದಾಯಿಸ್ಕೊಳ್ಳಿ. ಅವರಿಗೆ ನಮ್ಮ ಬಳಗದ ವತಿಯಿಂದ ನೀಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ನಾವು ಬಳಗದ ವತಿಯಿಂದ ಎಲ್ಲ ನಮ್ಮ ಬಳಗದ ಪದಾಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಸಹ ಆ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅಂತಲೂ ಈ ಮೂಲಕವಾಗಿ ನಾವು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ.